ಚಿಕ್ಕಮ್ಮ ಚೆನ್ನಾಗಿದ್ದೀರಾ? ಹೂನಪ್ಪ ಅಜಯ್, ಚೆನ್ನಾಗಿದ್ದೀನಿ. ನೀನು ಚೆನ್ನಾಗಿದ್ಯಾ? ಹ್ಞೂ ಚಿಕ್ಕಮ್ಮ ಚೆನ್ನಾಗಿದ್ದೀನಿ. ಬನ್ರಿ ಚಿಕ್ಕಮ್ಮ ಮನೆಗೆ ಹೋಗೋಣ. ಇಲ್ಲಪ್ಪ, ನಾನು ಬರಿಲ್ಲ. ನನಗಿಲ್ಲೇ ಚೆನ್ನಾಗಿತ್ತು, ನಾನು ಇಲ್ಲೇ ಇರ್ತೀನಿ. ಚಂದ್ರಮ್ಮ, ನಮ್ಮ ಮಾತು ಕೇಳಬೇಕು. ದೊಡ್ಡವರು ಹೇಳೋ ಮಾತು ಕೇಳಬೇಕು. ನೀನು ಅಲ್ಲಿಗೆ ಬಾ. ಈ ಮನೆ ಏನು ಖಾಲಿ ಮಾಡಬೇಡ ನೀನು, ಆಯಿತಾ? ಈ ಮನೆ ಹಿಂಗೆ ಇರಲಿ. ನಿಂಗೆ ಇಷ್ಟ ಆಯಿತು ಅಲ್ಲಿರೋ, ಇಲ್ಲ ಅಂತಂದರೆ ತಿರ್ಗಾ ಇಲ್ಲಿಗೆ ಬಂದ್ಬಿಡು. ಬಾಮ್ಮ. ಏನಿದು ಎಷ್ಟೊತ್ತಿಂಕ ಕೇಳ್ಕೊಂತ ಇರೋದು ನಿನ್ನ? ಬಾ ಚಂದ್ರ, 2 ದಿವಸ ಇದ್ಬಿಟ್ಟು ಬರೀಯಬ್ಬಾ. ನೀನೇನು ಅಲ್ಲಿರಬೇಡ. ನಿಂಗೆ ಬೇಜಾರು ಕಳ್ದಂಗೆ ಆತೈತೆ. ಬಾ. ಅವನು ನೋಡಿ ಹೆಂಗೆ ಹೇಳ್ತಾವನೆ, ದೊಡ್ಡಮ್ಮ ಬೇಜಾರು ಅಂತ. ಹಂಗೆ ಓಡಾಡ್ಕೊಂಡು ಬರೀರಿ ಬಾಮ್ಮ. ಅಮ್ಮ ಹೋಗೋಣ ನಡಿಯಮ್ಮ ದೊಡ್ಡಮ್ಮನವ್ರ ಮನೆಕ. 2 ದಿವಸ ಇದ್ಬಿಟ್ಟು ತಿರ್ಗಾ ವಾಪಸ್ ಬರೋಣ ನಡಿಯಮ್ಮ. ಅಕ್ಕ, 1-2 ದಿವಸ ಇರ್ತೀನಿ ಅಷ್ಟೇ. ನಾನು ಅಲ್ಲೇ ಇರಲ್ಲ. ಇವಾಗ ಹೇಳ್ತಾ ಇದ್ದೀನಿ, ತಿರ್ಗಿ ನೀನು ಇರು ಅಂತ ಬಲವಂತ ಮಾಡಿಕೊಡ್ತು. ಹ್ಞೂ ಸರಿ ಆಯಿತು. ಸರಿ, ಹಂಗೆ ಮಾಡಿರಂತೆ. ಬರ್ರಿ, 2 ದಿವಸ ಇದ್ಬಿಟ್ಟು ಬರೀರಿ. ಅಜಯ್ ನಡಿಯಪ್ಪ, ಕಾತಾಗಿ ನಡಿ. ಬನ್ರಿ ಚಿಕ್ಕಮ್ಮ. ನೋಡು, ತಿರ್ಗಿ ಯೋಚನೆ ಮಾಡ್ತಾ ಇರೋದು. ಹೋಗ್ ಚಂದ್ರ. ಯಾರೋ ಬೇರೆಯವ್ರ ಜೊತೆಗೆ ಹೋದಂಗೆ ಯೋಚನೆ ಮಾಡ್ತಾ ಇದೆಯಾ. ಸ್ವಂತ ನಿಮ್ಮ ಅಕ್ಕನ ಜೊತೆಗೆ ಬರೋಕ್ಕೆ ಹಿಂಗೆಲ್ಲ ಆಡ್ತಾ ಇದೆಯಾ ನೋಡಿ ನೀನು. ಚಂದ್ರಮ್ಮ ನಡಿ. ಸರಿ ಬಾಬಾ, ನಡೀರಿ ಹೋಗೋಣ. ಕವಿತಾ, ಬಾಮ್ಮ ಇಲ್ಲೇ. ಯಾಕಮ್ಮ? ನಾನು ತಾಳ್ದ ಹತ್ರ ಕೊಡ್ತೀನಿ. ಹುಷಾರಮ್ಮ. ಇಬ್ಬರು ಮನೆ ಹತ್ರ ಹುಷಾರಾಗಿರಿ. ಸರಮ್ಮ, ಆಯಿತು. ಬಿಸಿಯನ್ನ ಮಾಡಿ ಅಲ್ಲಿ ಒಲೆ ಮೇಲೆ ಇಕ್ಕಿದ್ದೀನಿ. ನಿಮ್ಮ ಅಕ್ಕನ್ಕ ಬಿಸಿಯನ್ನನು ರೋಸ್ಟ್ ತುಪ್ಪ ಕೊಡಮ್ಮ. ಮೊನ್ನೆ ನಾನು ಇಲ್ದಿದ್ದ ಖಾರ ಏನೋ ಜಾಸ್ತಿ ತಿನ್ಬಿಟ್ಟವಳೆ. ಮಗುಗೇನೋ ಹೊಟ್ಟೆಗೆ ಉರಿನೇನೋ. ರಾತ್ರಿ ಎಲ್ಲ ಮಗು ಅಳ್ತಾನೆ ಇತ್ತು. ನಮ್ಮ ನಾನೇ ಇಕ್ಕೊಟ್ಟಿದ್ದು. ಬಾಣಂತಿಗೆ ಇಷ್ಟು ಬರೀ ಯಾರನ್ನ ಖಾರ ಇಕ್ತಾರ? ತೊಗರಿಬೇಳೆ ಕಳ್ಸಾರು ತೆಳ್ಳಗೆ ಮಾಡಿಬಿಟ್ಟು ಕೊಡಬೇಕು. ಅವಾಗ ಮಗುನೂ ಆರೋಗ್ಯವಾಗಿರ್ತೈತೆ, ತಾಯಿನೂ ಆರೋಗ್ಯವಾಗಿರ್ತಾಳೆ. ಇವಾಗ ನಿಮ್ಮ ಅಕ್ಕನ ಎಷ್ಟು ಬಂದೋಬಸ್ತಾಗಿರ್ತಾಳೆ ಚಳಿನಾಗ, ಅಷ್ಟೇ ಮುಂದೆ ಚೆನ್ನಾಗಿರ್ತಾಳೆ. ಮಗುಗೂ ಅಷ್ಟೇ. ಏನೋ ಶೀತ ಆಯ್ತಂದ್ರೆ ಅವಳಿಗೂ ಶೀತ ಆಗ್ತದೆ. ಹುಷಾರಾಗಿರ್ಬೇಕು. ಸಾಯಂಕಾಲ 5 ಗಂಟೆ ಆದರೆ 5 ಗಂಟೆನೋ 4 ಗಂಟೆ ಆಗೋಬಿಟ್ಟಿಗೆ ಮುಂಜು ಹಸುರ್ದಂಗೆ ಸುರಿತಾ ಇರ್ತದೆ. ಅದಕ್ಕೆ ಹುಷಾರಾಗಿರ್ಬೇಕಮ್ಮ. ನಾನು ಓದ್ತೀನಿ. ಸರಮ್ಮ, ಆಯಿತು. ಒಂಥರ ಅಷ್ಟು ತಿಗ್ಲು ಭಯ ಇಲ್ಲ. ದುರಂಕಾರ ಇವನ್ಕ. ಏ ಜಜ್ಜಾ, ಏಯ್ ಬರೀಲೇ. ಏನು? ನನ್ನನ್ನೇ ಏನು ಅಂತ ಕೇಳ್ತೀಯಾ? ಎಲ್ಲ ನಿನ್ನ ಮಗನ ಎತ್ತೋದ್ನ? 4-5 ದಿವಸ ಆಯ್ತು ಅವ್ನು ನೋಡಿ. ಎತ್ತೋದ್ನ ಅವನು? ಜ್ಞಾನ ಬೇಡ. ಅವ್ರ ಮದುವೆ ಅವರೇನ ಮನೆ ಹತ್ರಕ್ಕೆ ಬಂದಾರಪ್ಪ, ನಾನು ನಿಲ್ತಿದ್ರೆ ಹೆಂಗೆ ಏನು ಅಂತ? ಅವನು ಬೆಂಗಳೂರು ಅನ್ಕ. ಅವ್ನು ಯಾರವನು? ಅದು ಯಾವ ಮುಂದೆ ಬೀಗ್ರು? ಅವ್ನಿಗೆ ಫೋನ್ ಮಾಡ್ತಾ ಇದ್ದೀನಿ, ಅವ್ನು ಫೋನ್ ಎತ್ತಾ ಇಲ್ಲ. ಅವನು ಇವನು ಫೋನ್ ಮಾಡ್ತಾ ಇದ್ದೀನಿ, ಇವನು ಫೋನ್ ಎತ್ತಾ ಇಲ್ಲ. ಅವ್ರೇನ ದುಡ್ಡು ಕಾಸು ಎತ್ಕೊಂಬಂದ್ರೆ ಹೆಂಗೆ ಇಸ್ಕೊಂಡದ ನಾವು ನಿಲ್ತಿದ್ದು? ಎಲ್ಲವನೇ ಅವನು? ಎಲ್ಲವನೇ? ಎಲ್ಲ ನಿನ್ಗೆ ಗೊತ್ತಿರ್ತದೆ ಹೇಳು ಮಾನವಾಗಿ. ಇಲ್ಲ ಅಂತಂದರೆ ನಾನು ಸುಮ್ಮನಿರೋನಲ್ಲ. ಇದೊಳ್ಳೆ ಸರ್ ಹೋಯ್ತಲ್ಲ. ಅವನು ಎತ್ತ ಹೋಗಿದ್ದಕ್ಕೆ ನಾನೇನು ಮಾಡಲಿ? ನನ್ನನ್ನು ಚೆನ್ನಾಗಿ ಕೇಳ್ತೀಯ ನೀನು? ನೋಡ, ನಿನ್ನ ಮಳ್ಳಿ ಆಡ್ದಂಗೆ ಆಡಬೇಡ ನೀನು. ಅವ್ನು ಎಲ್ಲವನೇ ಅಂತ ಮಾನವಾಗಿ ಹೇಳ್ಬಿಡು. ಇಲ್ಲ ಅಂತಂದ್ರೆ ನಾನು ಸುಮ್ಮನೆ ಇರೋನಲ್ಲ. ನೋಡ್ಕೋ. ಅರೇ, ನನ್ನ ಕೆಲಸ ಐತೆ ಅಡುಗೆ ಮನೆಗೆ. ಅವ್ನು ಎಲ್ಲವನೇ ಏನೋ ನನಗೆ ಗೊತ್ತಿಲ್ಲ. ಅಡುಗೆ ಮನೆಗೆ ಏನು ಮಾಡ್ತಾ ಇದೆಯಾ? ಒತ್ತುಟದಾಗಿಂದ ಯಾಕೆ ಮಾಡಿ ಆಗ್ತಾ ಇದೆಯಾ? ಇರೋದಿಬ್ಬರಿಗೇನು ಒತ್ತುಟದಾಗಿಂದ ಬೇಯಿಸ್ತಾ ಇದೆಯಾ? ಅಲ್ಲ, ಅವ್ನಿಗೇನು ಮಾನ ಮರ್ಯಾದೆ ಏನನ್ನದ? 3 ದಿವ್ಸಕ್ಕೊಂದ್ಸತಿ ಓದ್ತಾನೆ. 3 ದಿವ್ಸ ಒಂದ್ಸತಿ ಮನೆ ಬಿಟ್ಟು ಆಚೆಗೆ. ನೋಡು, ಇವತ್ತು 1 ದಿವಸ ನೋಡ್ತೀನಿ. ಅವನ ಗಾನ ಏನೋ ನಾಳೆ ಪಟ್ಟಿಗೆ ಬರಿಲ್ಲ ಅಂತಂದರೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅವನ ಮೇಲೆ. ಆ ಪೊಲೀಸವರು ಎಲ್ಲಿದ್ದು ಒದ್ದು ಎಳ್ಕೊಂಬತ್ತಾರೆ ಅವನ್ನ. ಅಯ್ಯ, ಹಂಗೆಲ್ಲ ಏನಕ್ಕೆ ಮಾಡೋದು? ಹೋಗಿ ತಂದೆ ನಮ್ಮ ಮಗನ ಮೇಲೆ ಕಂಪ್ಲೇಂಟ್ ಕೊಡ್ತಾರಾ? ಅದೇನು ಕೆಲಸ ಮಾಡ್ತೀವಪ್ಪ ನೀನು? ಅವನೋಗಿ ಎಷ್ಟು ದಿನ ಆಯ್ತೆ? ಎಷ್ಟು ದಿನ ಆಯಿತು ಅಂತ ಕೇಳ್ತಾ ಇರೋದು ನಾನು. ಎಷ್ಟು ದಿನ ಆಯಿತು ಅಪ್ಪ ನಾನು ನಿನ್ನ ತೊತಾವಿ ಇದ್ದೀನಪ್ಪ ಅಂತ ಹೇಳಿದ್ರೆ ಬಾಯಿ ಬಿದ್ದೋತೈತೆ ಅವನ್ಕ? ಬಾಯಿ ಬಿದ್ದೋತೈತೇನೆ. ಫ್ರೆಂಡ್ಗಳ ಜೊತೆಗೆ ಎತ್ತ ಹೋಗುತ್ತೆ ಸುಮ್ಮನೆ. ಅದಕ್ಕೆಲ್ಲ ಹೋಗಿ ಏನು ಕಂಪ್ಲೇಂಟ್ ಕೊಡ್ತೀಯಾ? ಅದೇನಂತ ಮಾತಾಡ್ತೀಯೋ ಏನೋ? ಅದೇನೋ ಅವ್ನು ಕಂಡ್ರೇ ಆಗಲ್ಲ ನಿಂಕ. ಓಹೋ, ನಿನಗೆ ಬಲೆ ಅಕ್ಕರೆ ಮಗನ ಮೇಲೆ. ಅವ್ನು ಮಾಡೋ ಕೆಲ್ಸಗಳ್ಕ ನಂಗೆ ಬರ್ತಾ ಇರೋ ಪಾಪ್ಕ ಕೈ ಮುರಿದ್ಬಿಡ್ಬೇಕು ಅನಿಸ್ತೈತೆ ಅವನ್ಕ. ಅಂಥ ಕೆಲಸಗಳು ಮಾಡ್ತಾನೆ. ಭದ್ರಣ್ಣ. ಓ ರಾಧಮ್ಮ, ಬಾಮ್ಮ ಬಾ. ಏನಮ್ಮ ಅಪ್ರೂಪ್ ಆಗೋದೆ? ನಮ್ಮನೆ ಹತ್ರಕ್ಕೆ ಬಂದಿದ್ಯಾ? ಏನು ನಮ್ಮೂರಾಗ ಎಲ್ಲರೂ ಏನೇನು ಅನ್ಕೊಂತವ್ರೆ. ಅದಕ್ಕೆ ನಿಂಗೆ ತಿಳಿಯೋದೋ ತಿಳಿಲ್ಲ ಅಂತ ಕೇಳೋಣ ಅಂತ ಬಂದಣ್ಣ. ಏನಮ್ಮ ಅದು? ಏನು ಅನ್ಕೊಂತವ್ರೆ? ನಿನ್ನ ಮಗಂದನು ಅದು ಯಾವ ಮಗಳು ಶೋಭಿತಾ ಮದುವೆ ಆಗೋಗವ್ರಂತೆ. ಅಯ್ಯ ಹೇಳಮ್ಮ ಮಗು ಸಾಕು. ಅವರು ಮಾತುಕತೆ ಮಾತಾಡ್ಕೊಂಡು ಹೋಗೋರೆ. ಅವರು ಬೆಂಗಳೂರಿಂದ ಅವ್ರು ಬೀಗರು ಕರ್ಕೊಂಬಂದು ಮಾತುಕತೆ ಎಲ್ಲ ಮಾಡಿಬಿಟ್ಟು ಇವಾಗ ಅವರಿಬ್ರು ಅದಂಗಮ್ಮ ಮದುವೆ ಆಗ್ತಾರೆ. ಅದೇನು ಅಣ್ಣ, ನಂಗೆ ಅದೇನು ತಿಳಿದು. ಒಟ್ನಾಗೆ ನೀನೇನೋ ವರದಕ್ಷಿಣೆ ಜಾಸ್ತಿ ಕೇಳ್ದಂತೆ, ಅದಕ್ಕೆ ಅವರಿಬ್ರು ಓಡೋಗೆ ಮದುವೆ ಆಗೋರೆ ಅಂತ ಅನ್ಕೊಂತವ್ರೆ ಊರಾಗ. ಅದು ನಾನೇನು ನಿಜವೋ ಏನೋ ಅಂತ ನಿನ್ನ ಕೇಳೋಣ ಅಂತ ಬನ್ನೆ. ಹೌದಾ? ಏನಮ್ಮ ಹಿಂಗೆ ಹೇಳ್ತಾ ಇದೆಯಾ? ಅದೇನು ಜಂಜಮ್ಮ ನಿಂಗೆ ತಿಳಿದ? ಇಲ್ಲಕ್ಕೋ, ಯಾರು ಹೇಳ್ತಾರಕ್ಕ? ನಮ್ಗೆ ಯಾರು ಹೇಳ್ತಾರೆ ಬಂದು ಇವಾಗ ನೀನು ಹೇಳಿದ್ಮೇಲೆ ನನಗೆ ತಿಳಿದಿದ್ದು. ಅಯ್ಯೋ, ನಮ್ಮೂರಾಗ ಅದೇ ಮಾತಮ್ಮ. ಯಾರ ಮನೆ ಹತ್ರ ನೋಡಿ ಇದೇ ಮಾತು. ಆ ಭದ್ರಪ್ಪನ ಜಾಸ್ತಿ ವರದಕ್ಷಿಣೆ ಕೇಳಿದಂತೆ, ಅದಕ್ಕೆ ಇವರಿಬ್ರು ಓಡಾಗಿ ಮದುವೆ ಆಗ್ಬಿಟ್ಟು ಎಲ್ಲ ಬೆಂಗಳೂರಾಗ ಅವರಂತೆ. 3-4 ದಿವಸ ಆಯಿತು ಅಂತ ಎಲ್ಲರ ಬಾಯಿಗೂ ಇದೇ ಮಾತಾಡ್ತಾರೆ. ನಮ್ಮೂರು ತುಂಬ ಎಲ್ಲ ಗುಸ್ಗುಸ ಅಂತ ಮಾತಾಡ್ಕೊಂತವ್ರೆ. ನಿಮ್ಮೂರಾಗೂ ತಿಳಿದಿರ್ತದೆ, ಯಾರು ಬಂದು ಹೇಳಿರಲ್ಲ ಅಷ್ಟೇ ನಿಮ್ಗೆ. ಅದಕ್ಕೆ ನಿಮ್ಮ ಮಗಳ ಮದುವೆ ಆಯಿತಾ? ಇನ್ನೂ ಇಲ್ಲಮ್ಮ, ಇನ್ನೂ ಇಲ್ಲ. ಮಾಡಬೇಕು. ನಾನು ಮಾಡಬೇಕು ಅಂತ ಹಿಂಗೆ
ಆ ದೇವಸ್ಥಾನದ ಐನೂರು ಮನೆ ತಕ್ಕ ಓದ್ತಾ ಇದ್ನಿ, ಎಲ್ಲ ಹೆಂಗಸರೆಲ್ಲ ಕೂತಿದ್ರು. ಏನ್ರಮ್ಮ ಏನು ಅಂತಂದ್ರೆ ಹಿಂಗೆ ಅಂತಂದರು. ಅದಕ್ಕೆ ನಾನು ಹಿಂಗೆ ಅಲ್ಕೂ ಹೋಗಿಲ್ಲಮ್ಮ, ಸೀದಾ ನಿಮ್ಮ ಮನೆ ಹತ್ರಕ್ಕೆ ಬನ್ನಿ ಹೇಳೋಣ ಅಂತ. ಸರಿ ಅಣ್ಣ ನಾನು ಓದ್ತೀನಿ, ನಂಗೆ ಕೆಲಸದೆ. ಬಂದು ಬೆಂಕಿ ಕಿದ್ದಾಯ್ತಲ್ಲ, ಇನ್ನೇನು ಕೆಲಸ ಹೋಗ್ದಿರಾ? ಯಾಕೆ ಬೇಕು ಇವ್ರು ಕಂಡೋರ್ ಮನೆ ಸುತ್ತಿ? ಪಾಪ ಅದೇನು ಹೆಂಗಸ್ರಮ್ಮ ಥ್ರೂ ಕಾಯ್ಕೊಂಡಿರ್ತಾರೆ ಯಾವ್ದನ ಮನೆಗೆ ಬೆಂಕಿ ಇಕ್ಬೇಕಂತಂದ್ರೆ. ಲೇ ಕರೆಕ್ಟಾಗಿ ನನ್ನ ಹತ್ರ ಹೇಳೋ. ನೋಡು, ಸುಮ್ಮನೆ ನನಗೆ ಗೇಟ್ರಲ್ಲಿ ತಿನ್ಬೇಡ. ಮಾನವಾಗ ಅವ್ನು ಎಲ್ಲವನಂತ ಹೇಳಿದೆ ಸರಿ, ಇಲ್ಲ ಅಂತಂದರೆ ಆಮೇಲೆ ಏನು ಮಾಡ್ತೀನೋ ನಿನಗೆ ತಿಳಿದು. ಹೇಳಿ ಎಲ್ಲವನವನ ಎಲ್ಲವನೇ ಜನಗಳು ಅನ್ಕೊಂತಾರೆ ನಿಜವನೇನಾ? ಹಾಂ, ನಂಗೆ ತಿಳಿದ್ರಿ, ದೇವರಣೆಗೂ ನಂಗೆ ತಿಳಿದು. ಇವಾಗ ಅಮ್ಮನ ಹೇಳಿದ್ದಕ್ಕೆ ನಂಗೆ ತಿಳಿದಿದ್ದು. ಜಲ್ಜಾ ಕೋಪ ಮರ್ಸ್ಬೇಡ, ಒಳ್ಳೆ ಮಾತು ಕೇಳ್ತಾ ಇದ್ದೀನಿ, ಮಾನವಾಗಿ ಹೇಳ್ಬಿಡು. ಯಾಕೆ ಸುಮ್ಮನೆ ಕೋಪ ಬರ್ಸಿ? ಅದೇನಾಯ್ತು ಅದು ಹೇಳ್ಬಿಡು ನನ್ನ ಮುಂದೆ. ಮುಚ್ಚಿಕೊಂಡು ಇನ್ನೂ ಅದಕ್ಕೊಂದಷ್ಟು ಸೇರ್ ಅದಂತ ಮಾಡಬೇಡ. ನಾನು ಆಮೇಲೆ ಸುಮ್ಮನೆ ಇರಲ್ಲ, ನಿಜ ಒಪ್ಕೋ. ನಾನು ಹೇಳಿದ್ನಲ್ಲ ರೀ ನನಗೇನು ಗೊತ್ತಿಲ್ಲ ಅಂತ. ನನಗೇನು ಗೊತ್ತು, ನಾನು ಮನೆಗೆ ಇದ್ದೀನಲ್ಲ, ಮನೆ ಬಿಟ್ಟು ಆಚೆಗೆ ಹೋಗಿದ್ದೀನಿ ನಾನು. ನೋಡು, ಅವ್ನು ನೀನು ಕೇಳ್ದಿದ್ದು ಏನು ಕೆಲಸನೂ ಮಾಡಲ್ಲ ಅವನು. ಮಾನವಾಗಿ ಹೇಳ್ಬಿಡು ಜಲ್ಜಾ. ಹೇಳು, ಮದುವೆ ಆಗೋರಾ? ನಿನ್ನ ಮಗನೂ ಆ ದೇವಮ್ಮನ ಮಗಳು ಆಗೋರೇನ ಮದುವೆ? ಮಾತಾಡ್ಬೇಕು ನೀನು. ಹಿಂಗೆ ಸೈಲೆಂಟಾಗಿದ್ದರೆ ನಾನು ಸುಮ್ಮನೆ ಇರೋನಲ್ಲ. ಅದೇನಿದ್ರೆ ಅದು ಒಪ್ಕೋ. ಹ್ಞೂ ರೀ, ಮದುವೆ ಆಗೋಯ್ತು. ಧನುಕೂ ಶೋಭಿತಕ್ಕ ಮದುವೆ ಆಗೋಯ್ತು. ಇವತ್ತಿಗೆ 5 ದಿವಸ ಆಯಿತು. ಗೀತಮ್ಮ ಮಾತು ಅಂದರೆ ನನಗೆ ಗೊತ್ತು. ನೀನು ನಿನ್ನ ಮಗನ ಸೇರ್ಕೊಂಡು ಈ ಕಿತಾಪತಿ ಮಾಡಿರ್ತೀರಂತ ನನಗೆ ಗೊತ್ತು. ಹಾಂ, ನೀವೆಂಥ ಕಿಲಾಡಿಗಳು, ಏನು ಕತೆ? ಏನೋ ನಿಮ್ಮ ಮನೆಯವ್ರು ಬಂದು ದೊಡ್ಡದಾಗಿ ಒಪ್ಕೊಂಡೋದ್ರು, 5 ಲಕ್ಷ ಕೊಡ್ತೀರಿ, ಅಷ್ಟು ಒಡವೆ ಕೊಡ್ತೀರಿ, ಇಷ್ಟು ಒಡವೆ ಕೊಡ್ತೀರಿ ಅಂತ. ಅವ್ರ ಕೈಯಾಗ ಆಗ್ದಿರಾ ನನ್ನ ಮಗನ ಕರ್ಕೊಂಡೋಗಿ ಮಗಳು ಮದುವೆ ಮಾಡಿಸಿದ್ರಾ? ಹಾಂ, ಕೊಡೋಕ್ಕಾಗಲ್ಲ, ನಮ್ಗೇನು ಗೊತ್ತಿಲ್ಲ ಅಂತ ಹೇಳಿದಿದ್ರೆ ನಾನೇ ಮದುವೆ ಮಾಡ್ಕೊತಾ ಇದ್ದೆ. ನೋಡ್ದಾ ಎಂಥವ್ರು ನಿಮ್ಮ ಹುಟ್ಟಿದ ಮನೆಯವರು? ಹಾಂ, ಅದು ಸಾಲದು ಅಂತ ಬೆಂಗಳೂರಿಂದ ದೊಡ್ಡದಾಗ ಅವ್ರು ಯಾರನ್ನೋ ಕಳಿಸಿದ್ಲು ದೇವಮ್ಮನು. ಇವತ್ತೇನಾಯ್ತು? ಏನಾಯ್ತೆ? ಮಾನ ಮರ್ಯಾದೆ ಐತೆ ನಿಮ್ಮ ಹುಟ್ಟಿದ ಮನೆಯವ್ರಕ ವರದಕ್ಷಿಣೆ ಕೊಡೋಕ್ಕೆ ಹೋಗ್ತಾ ಇಲ್ದಿರಾ ನನ್ನ ಮಗನ ಕರ್ಕೊಂಡೋಗಿ ಕದ್ದು ಮುಚ್ಚಿ ತಾಲಿ ಕಟ್ಸೋರಲ್ಲೇ ಇಂಥವ್ರೆ ನೀನು ಹುಟ್ಟಿದ ಮನೆಯವರು? ಹಾಂ, ಗತಿಗೆಟ್ಟವರು. ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಮ್ಮ ಹುಟ್ಟಿದ ಮನೆಯವ್ರು ಯಾರೂ ಸಪೋರ್ಟ್ ಮಾಡಿಲ್ಲ ಅವನೇ ಕರ್ಕೊಂಡೋಗಿ ಮದುವೆ ಆಗಿರೋದು. ಅವರಿಬ್ಬರೇ ಮದುವೆ ಆಗಿರೋದು. ಅವರಿಬ್ಬರೇ ಹೆಂಗೆ ಮದುವೆ ಆಗ್ಬಿಟ್ರು? ಅದೆಂಗೆ ಮದುವೆ ಆದರು ಅಂತ? ಯಾರು ಸಪೋರ್ಟ್ ಇಲ್ದಿರ ಹೆಂಗೆ ಮದುವೆ ಆದರು? ಹಾಂ, ಮಾತಾಡು. ಯಾಕೆ ತಲೆ ಬಗ್ಸ್ಕೊಂಡಿದ್ಯಾ? ಹಿಂಗೆ ಎತ್ತು ಕತ್ತು ಹಂಗೆ ಇರು. ಕತ್ತಾಕೆ ಬಗ್ಸ್ತಾ ಇದೆಯಾ? ಏನೋ ಎಲ್ಲನೋ ಕಳ್ಳಿ ಮಗನ ದೊಡ್ಡವನಾಗೋನು ಅಂತ ಹೇಳ್ಬಿಟ್ಟು ನಿನಗೆ ಇಷ್ಟು ದಿವಸದಿಂದ ಮರ್ಯಾದೆ ಕೊಟ್ಕೊಂಬಂದ್ರೆ ನೀನು ನಿನ್ನ ಮಗನ ಇಂಥ ಕೆಲಸ ಮಾಡ್ತೀರಾ? ಹಾಂ, ನನಗೆ ಮಣ್ಣು ಮುಕ್ಕೋ ಕೆಲಸ ಮಾಡ್ಸಿದ್ದೀರಾ ನೀವಿಬ್ರು? ಗೊತ್ತಲ್ಲ ನನ್ನ ಬುದ್ಧಿ. ಮಾತಾಡೋ. ಯಾರ್ಯಾರು ಹೋಗಿದ್ರು ಮದುವೆಗ? ನೀನು ಹೋಗಿದ್ದಾ? ರೀ ನನಗೆ ಗೊತ್ತಿಲ್ಲ ರೀ, ನಿಜವಾಗ್ಲೂ ಯಾರ್ಯಾರು ಹೋಗಿದ್ರು ಮದುವೆಗೆ ನನಗೆ ಗೊತ್ತಿಲ್ಲ. ನಾನು ಎಲ್ಲೂ ಹೋಗಿಲ್ಲ, ನಾನು ಇಲ್ಲೇ ಇದ್ನಲ್ಲ. ನಿಂಗೇನು ತಿಳಿದು ಅಂತಂದರೆ ನಾನು ನಂಬುತ್ತೀನಾ? ಹಾಂ, ನೀನು ಎಂಥ ಕಿಲಾಡಿ ಅಂತ ನನಗೆ ತಿಳಿದಾ? ಹೇಳೆ, ಮಾನವಾಗಿ ಹೇಳ್ಬಿಡು ಯಾರ್ಯಾರು ಹೋಗಿದ್ರಿ ಅಂತ. ರೀ ಅದೇ ದ್ಯಾವಮ್ಮನ ಅಳಿನವರು ಇಬ್ಬರೂ, ಆಮೇಲೆ ದ್ಯಾವಮ್ಮನವ್ರ ಅಪ್ಪನು, ದ್ಯಾವಮ್ಮನ ಚಿಕ್ಕ ಮಗಳು, ಆಮೇಲೆ ರಾಧಮ್ಮನ ಮಗಳು, ರಾಧಮ್ಮನ ಅಳಿನು, ಇಷ್ಟು ಜನ ಸೇರಿ ಮದುವೆ ಮಾಡಿಸೋರ್ರಿ. ಯಾಕ್ರಿ ನಾನು ನೋಡಿತಾ ಇದ್ದೀರಾ? ನಾನು ಮಾಡಿದ ತಪ್ಪಾದ್ರೂ ಏನೋ